ಅಲ್ಲ ಶ್ರೀ, ನಂಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾನ್ ನಿನ್ಗೆ ಕಬಡ್ಡಿ ಆಡ್ಬೇಡ ಅಂತ ಹೇಳಿದ್ರೆ ಇದ್ರಿಂದ ನಿನಗೇನ್ ಕಷ್ಟ ಅಂತ ಬೈದೆ. ಅದೇ ಆ ಮಲ್ಲಿ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ಯಾ? ನಿಂಗೆ ನಿನ್ ಪ್ರೀತಿ ಹೆಂಡತಿಗಿಂತ ಆ ದಾಸಿನೇ ಹೆಚ್ಚಾಗ್ಬಿಟ್ಲಾ? ಅಯ್ಯೋ, ಯಾಕೆ ಅಷ್ಟೊಂದು ಕೋಪ ಮಾಡ್ತ್ಯಾ? ಇರೋ ಮಾತನ್ನೇ ತಾನೇ ನಾನು ಹೇಳಿದ್ದು. ಆ ಮಲ್ಲಿ ದಾಸಿಯಾಗಿ ಬಂದಿದ್ದಾಳೆ, ಅದು ದುಡ್ಡುಗೋಸ್ಕರ. ನಿನ್ಗೊಂದು ಅಲ್ಲಲ್ಲ, ನಮ್ಮಿಬ್ರು ಒಂದು ಮಗು ಕೊಟ್ಟು ಹೋಗಕ್ ಬಂದಿದ್ದಾಳೆ ಅಷ್ಟೇ. ಅವಳ ಮಾತಿಗೆ ನೀನ್ ಯಾಕೆ ಇಷ್ಟೊಂದು ಬೆಲೆ ಕೊಡ್ಬೇಕು? ನನಗದಿಷ್ಟ ಇಲ್ಲ. ಇನ್ಮೇಲೆ ನನ್ಗದು ಬೇಕಾಗೋಯ್ತು. ಇನ್ನು ಕೆಲವೇ ನಿಮಿಷದಲ್ಲಿ ಕಬಡ್ಡಿ ಪಂದ್ಯ ಶುರುವಾಗಲಿದೆ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದ್ಯಾವ್ರೆ, ಎಲ್ಲ ನಿನ್ ಕೈನಲ್ಲೇ ಇದೆ ತಂದೆ. ಚಿಕ್ಕ ಯಜಮಾನ್ರು ಈ ಪಂದ್ಯದಾಗ ಗೆದ್ಬಿಟ್ರೆ ಅವ್ರ ಜೀವನದಲ್ಲೇ ದೊಡ್ಡ ಗೆಲುವು ಸಾಧಿಸ್ದಂಗೆ ಆಯ್ತದೆ. ಬದುಕಿನಲ್ಲಿ ಒಂದು ಒಳ್ಳೆ ದಾರಿ ಕಂಡುಕೊಂಡಿದ್ದಾರೆ. ಆ ದಾರಿನಾಗ ಹೋಗಕ್ಕೆ ಈ ಪಂದ್ಯದ ಗೆಲುವೆ ನಾಂದಿ ಆಗ್ಲಿ ಕಣಪ್ಪ. ಇದನ್ನ ನಿನಗೆ ಕಷ್ಟ ಬಂದಾಗ ಆ ದೇವರನ್ನು ಬರ್ಸ್ಕೊ. ಆಗ ದೇವರು ನಿನ್ನ ಮನಸ್ಸಿಗೆ ನೆಮ್ಮದಿ, ಬಲ ಎಲ್ಲ ಕೊಡ್ತಾನೆ. ತಗೋ ನಿನ್ನ ಹತ್ರ. ಶ್ರೀಕಾಂತಪ್ಪನ್ನ ಆಟಕ್ಕೆ ಬರ್ದಿದ್ದಂಗೆ ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ವಾ? ಬಂದ್ಬಿಟ್ಟವ್ರೆ. ನಾನು ಏನ್ ಮಾಡ್ಲಿ ಚಂದ್ರಿ? ಆ ಶ್ರೀ ನನ್ ಮಾತೆ ಕೇಳಲ್ಲ ಅಂತಾರೆ. ಅವನ್ಗೆ ಆ ಕಿತ್ತೋಗಿರೋ ದಾಸಿ ಮಾತೆ ವೇದ ವಾಕ್ಯ ಆಗ್ಬಿಟ್ಟು. ಜಗದೀಶ, ಶ್ರೀಕಾಂತ, ನೀವಿಬ್ರು ನನ್ನ ಮೊಮ್ಮಕ್ಕಳು. ನನ್ನಷ್ಟು ನಿಷ್ಪಕ್ಷಪಾತವಾದವನು ಬೇರೆ ಯಾರೂ ಇಲ್ಲ. ಅದಕ್ಕೆ ಈ ಪಂದ್ಯಕ್ಕೆ ನಾನೇ ರೆಫ್ರಿ ಆಗಿದ್ದೆ. ಜಗದೀಶ, ನಿಮ್ ಕಡೆಯವರು ಆಟ ಆಡೋದಕ್ಕೆ ಸಿದ್ಧ ತಾನೆ? ಆಟ ಆಡಿ ಗೆಲ್ಲೋದಕ್ಕೆ ನಾವು ಯಾವತ್ತೂ ಸಿದ್ಧ. ಇವ್ರನ್ನ ಕೇಳಿ ನೋಡಿ. ಉತ್ತರ ಸಿಕ್ಕಿರ್ಬೇಕಲ್ಲ. ಚಿಕ್ಕ ಯಜಮಾನ್ರೆ, ಒಂದ್ ನಿಮಿಷ. ಏಯ್, ಇನ್ಯಾಕೆ ಬಂದೆ ಇಲ್ಲಿಗೆ? ಹೋ ಆ ಕಡೆ. ಒಂದ್ ನಿಮಿಷ ಬರ್ತೀರಾ? ಯಾಕೆ ನನ್ ಮರ್ಯಾದೆ ತೆಗಿತಿದ್ಯಾ? ಹೋಗ್ಲಿ, ಕಟ್ಸ್ಕೋ ಶ್ರೀಕಾಂತ. ಅದನ್ನ ಕಟ್ಟಿಸ್ಕೊಂಡ್ಮೇಲೆ ಮೊದಲನೇ ಸುತ್ತು ಮುಗಿಸಿ ಎರಡನೇ ಸುತ್ತಿಗೆ ಬಂದ್ರೂ ಬರ್ಬೋದು. ಮಾನ ತೆಗೆದಕ್ಕೆ ಬಂದಿದ್ಯಾ ಅಲ್ಲಿ? ನೋಡಿ ಹೇಗೆ ಆಡ್ಕೊಂತೀಯಾರ ಎಲ್ಲರೂ. ನಿಮ್ ದಮ್ಮಯ್ಯ ಅಂತೀನಿ, ನನ್ ಮಾತು ಕೇಳಿ. ಇದನ್ನ ಕಟ್ಕೊಂಡ್ರೆ 100 ಆನೆಷ್ಟು ಬಲ ಬರುತ್ತೆ. ಅದಕ್ಕೆ ಅಲ್ಲಿ ಇದೆಲ್ಲ ಏನು ಬೇಕಾಗಿಲ್ಲ. ನೀ ಜಗದೀಶ, ನೀನು ಟಾಸ್ ಗೆದ್ದಿದೀಯಾ. ಮೊದಲು ಪ್ರಾರಂಭಿಸ್ತೀಯಾ? ಪಾಪ ಮಕ್ಕಳು ಮೊದಲನೇ ಸಲ ಆಡ್ತಾ ಇದಾರೆ, ಅವರೇ ಬರ್ಲಿ ಬಿಡಿ.